ವಿಡಿಯೋ ಮಾಡಿ ತೆಲುಗು ಕೊಡ್ತೀನಿ ನೋಡಿ ನಮ್ಮ ಸುಜ್ಜಿಗೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅನ್ಕೊತೀನಿ. ಇಲ್ಲಿ ನೋಡ್ರಿ ಗಿಡ ಹೂ ಎಷ್ಟು ಚಂದ ಆಗಿತ್ತು ಆ ಗಿಡದಾಗ. ಅದೇನು ಅಂತದು ಪಾಟ್ನಾಗಿಂದ ಅಂತೆಂಥದ್ದಲ್ಲ, ಒಂದು ಕಸದಾಗ ಇದ್ದ ಗಿಡದಾಗಿಂದ ಹೂವು ಅದು ಎಷ್ಟು ಚಂದ ಕಾಣತಿತ್ತು. ನಾವು ಎಲ್ಲಿಂದನಾದರೂ ನಾವು ಖುಷಿಯಾಗಿರಬೇಕು ಅಂದ್ರೆ ನಾವು ಅದು ನಮಗೂ ದೊಡ್ಡದಂತ ಆಗಿರ್ಬೇಕಂತೇನಿಲ್ಲ. ಹಿಂಗೆ ಸಣ್ಣ ಪುಟ್ಟನೂ ಖುಷಿ ಪಡ್ಬೋದು ಅನ್ನೋಕೆ ಒಂದು ಎಕ್ಸಾಂಪಲ್. ಹೂವು ನೋಡಿರಿ ಎಷ್ಟು ಚಂದ ಕಾಣತೈತಿ. ಆಮೇಲೆ ಅದ್ರ ಕಲರ್ ಕಾಂಬಿನೇಷನ್ ನೋಡಿರಿ ಎಷ್ಟು ಚಂದ ಐತಿ. ಒಳಗಡೆ ಡಾರ್ಕ್, ಮೇಲ್ಗಡೆ ಲೈಟಾಗಿ ಕಲರ್. ನಮ್ಮದು ಸೃಷ್ಟಿ ಒಂದು ಅದ್ಭುತ ಅಂದರೆ ಹೆಂಗೆ ನೋಡಿರಿ, ಎಷ್ಟು ವೆರೈಟಿ ಕಲರ್ ಅದಾವ. ಆ ಕಲರ್ದ ಹೆಸರು ನಮಗೆ ಒಂದೊಂದ್ಸಲ ಗೊತ್ತಾಗೋದಿಲ್ಲ, ಅಷ್ಟು ವೆರೈಟಿ ಕಲರ್ ಅದಾವೆ, ಅಷ್ಟು ವೆರೈಟಿ ಹೂವು ಅದಾವೆ, ಅಷ್ಟು ವೆರೈಟಿ ಗಿಡಗಳು ಅದಾವೆ, ಅಷ್ಟು ವೆರೈಟಿ ಜೀವ ಜಂತುಗಳು ಅದಾವೆ ಪ್ರಪಂಚದ ಮೇಲೆ. ನಾವು ಅದ್ರ ಬಗ್ಗೆ ತಲೆ ಹಾಕೋಣ, ಅದ್ರ ಬಗ್ಗೆ ನಾವು ವಿಚಾರ ಮಾಡೋಣ ಅಂತ ಹೇಳ್ತಾ ನನ್ನ ವ್ಲಾಗ್ನ ನಾನು ಶುರು ಮಾಡ್ತೀನಿ. ನಾವು ಸುಮ್ಮನೆ ಅನ್ನೆಸೆಸರಿ ಏನೇನೋ ನಮ್ಮ ತಲೆನ ಡಸ್ಟ್ಬಿನ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಏನೋ ಬೇಡವಾಗಿದ್ದು, ಬೇಕಾಗಿರೋದು, ಬೇಡಾಗಿದ್ದು ಎಲ್ಲನೂ ತಲೆಯಾಗ ಹಾಕ್ಕೊಂಡು ಅದನ್ನೊಂಥರ ಡಸ್ಟ್ಬಿನ್ ಇಟ್ಕೊಂಡ್ಬಿಟ್ಟಿರ್ತೀವಿ ನಾವು. ಡಸ್ಟ್ಬಿನ್ ಮಾಡ್ಕೊಳ್ಳೋದು ಬೇಡ ಅದನ್ನು ಅಂತ ನಾನು ಹೇಳ್ತಾನೆ ವ್ಲಾಗ್ ಶುರು ಮಾಡ್ತೀನಿ. ನಾನಿವತ್ತು ಬದ್ನಿಕಾಯಿ ಎಣ್ಗಾಯಿ ಪಲ್ಯ ಮಾಡ್ಕೋಬೇಕಂಥೇಳಿ ಪ್ರಿಪೇರ್ ಆಗಿದ್ದೆ ರೀ. ಎಲ್ಲನೂ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಇಲ್ಲಿ ಬದ್ನಿಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ. ಆಮೇಲೆ ಎಣ್ಣೆ ಕಾಯಕ್ಕಿಟ್ಟೆ. ಬದ್ನಿಕಾಯಿ ಅದಕ್ಕೆ ಹಾಕಿ ಸ್ವಲ್ಪ ಉಪ್ಪು, ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಬದ್ನಿಕಾಯಿ ಎಲ್ಲ ಚಲೋ ಫ್ರೈ ಮಾಡ್ಕೊಂಡಿದ್ದೆ. ಫ್ರೈ ಮಾಡ್ಕೊಂಡಾದ್ಮೇಲೆ ಅದನ್ನು ತುಂಬಿ ಮಾಡ್ತಾರೆ. ಬದ್ನಿಕಾಯ್ದ ಮಸಾಲೆ ಎಲ್ಲ ನಾವೇನು ರುಬ್ಕೊತೇವಲ್ಲ ಆ ಮಸಾಲೆ ತುಂಬಿ ಮಾಡಬೇಕು. ಅದ್ರ ತುಂಬಕ್ಕೆ ಅಷ್ಟೆಲ್ಲ ಬೆಳಗ್ಗೆ ಗಡಿಬಿಡಿ ಅಂಥೇಳಿ ತುಂಬಲಾರ್ದನೂ ಮಾಡ್ಬೋದು. ಅದೇನು ಸೇಮ್ ತುಂಬಿ ಮಾಡಿದ್ರು ಹಂಗೆ ಆಗ್ತೈತಿ. ತುಂಬಲಾರ್ದ ನಾವು ಮಸಾಲೆ ಹಾಕಿ ಆ ಮಸಾಲೆನ ಈಗೇನು ಫ್ರೈ ಮಾಡ್ಕೊಂಡೇನೆಲ್ಲ ಬದ್ನಿಕಾಯಿ ಅದಕ್ಕೆ ಅದನ್ನು ಹಾಕ್ಕೊಂಡು ಮಾಡಿದ್ರೂ ಸೇಮ್ ಟೇಸ್ಟ್ ಬರ್ತೈತಿ. ಟೇಸ್ಟ್ ಒಳಗಂತೂ ಏನು ಡಿಫ್ರೆನ್ಸ್ ಆಗೋದಿಲ್ಲ. ಇನ್ನು ನಮ್ಗೆ ಸ್ವಲ್ಪ ಕೆಲಸ ಕಡಿಮೆ ಆತಂತ ಹೇಳ್ಬೋದು. ಎಲ್ಲನೂ ಸೇಮ್, ಆದರೆ ಸ್ವಲ್ಪ ಲಘು ಆಕತ್ತೆ ತುಂಬ್ಕೊಳಕ್ಕೆ. ಮತ್ತೊಂದು ಸ್ವಲ್ಪ ಟೈಮ್ ಬೇಕಲ್ಲ, ಅರ್ಜೆಂಟ್ ಇದ್ದಾಗ ಅಷ್ಟು ತುಂಬಕ್ಕೆಲ್ಲ ಟೈಮ್ ಇರೋದಿಲ್ಲ. ಹಿಂಗೂ ಒಂದ್ಸಲ ಟ್ರೈ ಮಾಡಿ ನೋಡಿರಿ, ಚಲೋ ಆಗಿತ್ತು, ಮಸ್ತಾಗಿತ್ತು. ಇದೆಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು ನಮ್ಮ ಸುಜ್ಜಿಗೆ ಇವತ್ತು ಬ್ಲಾಗ್ ಮಾಡಿದ ದಿವಸ ಮೊನ್ನೆನೇ ಮಾಡಿದ್ದಿದ್ದ. ಅವತ್ತು ಅವನಿಗೆ ಆರಾಮಿರಲಿಲ್ಲ, ಹಿಂಗಾಗಿ ಅವ್ನು ಸ್ಕೂಲಿಗೆ ಹೋಗಲಿಲ್ಲ. ಸ್ಕೂಲ್ ಎಕ್ಸಾಮ್ ಇತ್ತು, ಆದ್ರೆ ನಾವು ಕಳಿಸ್ಲಿಲ್ಲ, ಬೇಡ ಅಂಥೇಳಿ ಬಿಡಿಸಿದ್ವಿ. ಅದೇನು ವಾಂತಿ ಆಕಾಕತ್ತಿತ್ತು ಅವಾಗ. ಅದ್ರ ವಾಂತಿ ಕಡಿಮೆ ಆಗಿತ್ತು, ಜ್ವರ ಇದ್ವು ಒಂದು ಸ್ವಲ್ಪ, ಹಾಗಾಗಿ ಬೇಡ ಅಂಥೇಳಿ ಬಿಡಿಸಿದ್ವಿ. ಹೆಂಗಂತಲೇ ಹೇಳಕ್ಕೆ ಬರೋದಿಲ್ಲ ರೀ. ಈಗ ಅವತ್ತು ಬೆಳಿಗ್ಗೆಲ್ಲ ಆರಾಮಿದ್ದ, ಮಧ್ಯಾಹ್ನ ಅಷ್ಟೊತ್ತಿಗೆ ಅವಾಗ ಆರಾಮಿಲ್ದಂಗೆ ಆಗಿಬಿಡುತ್ತೆ. ಹಿಂಗೆ ಮಕ್ಕಳಿಗೆ ಆರಾಮಿಲ್ಲ ಅಂತಂದ್ರಂತೂ ನಮ್ಗೆ ಭಾಳ ಒಂಥರ ಕೈಕಾಲ ಆಡೋದಿಲ್ಲ. ಅದ್ರಾಗ ಸುಜ್ಜು ಹೆಂಗಂತ ಹೇಳಿದ್ರೆ ಫುಲ್ ಆ್ಯಕ್ಟಿವ್ ಆಗಿರ್ತಾನೆ. ಯಪ್ಪ ಹೆಂಗಂದ್ರೆ ಕಾಲು ಮೇಲೆ ಮಾಡಿ ತಲೆ ಕೆಳಗೆ ಮಾಡಿ ಜಿಗಿಯೋದು, ಲಗಾಟ ಹೊಡಿಯೋದು, ಇಂಥದ್ದೆಲ್ಲ ಮಾಡ್ತಿರ್ತಾನೆ. ಎಷ್ಟೋ ಸಲ ನಮ್ಮ ಗುಬ್ಬಿಗೆ ಅದನ್ನು ನೋಡೋದೇ ಇಲ್ಲ, ಮುಂದೆ ಯಾರು ಅದಾರ ಅಂತಲೂ ನೋಡೋದಿಲ್ಲ ಅವ. ಹಂಗೆ ಲಗಾಟ ಹೊಡ್ಯಕ್ಕೆ ಹೋಗಿ ನಮಗೂ ಬಡಿಸ್ತಾನೆ, ಗುಬ್ಬಿಗೂ ಬಡಿಸಿ ಅಕ್ಕಿಗೆ ಬೀಳಿಸ್ತಾನೆ. ಇಂಥದ್ದೆಲ್ಲ ಮಾಡುವಂಥವ, ಫುಲ್ ಓವರ್ ಆ್ಯಕ್ಟಿವ್ ಇರುವಂಥವ. ಒಮ್ಮೆ ನೆಲ ಹಿಡಿದು ಮಲ್ಕೊಂಡ್ಬಿಟ್ಟ ಅಂದ್ರೆ ಹೆಂಗಾಗ್ಬೇಡ, ನಮ್ಮ ಕೈಕಾಲ ಆಡೋದಿಲ್ಲ. ಹಂಗೆ ನೋಡಕ್ಕೆ ಮನಸ್ಸು ಬರೋದಿಲ್ಲ. ಹಂಗಾಗ್ಬಿಟ್ಟಿತ್ತು ನಮಗೊಂದು 2-3 ದಿವಸ. ಸರಿ ಅಂಥೇಳಿ ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಬಂದಾದ್ಮೇಲೆ ಈಗ ಇವತ್ತೇನಿಲ್ಲ, ಇವತ್ತೆಲ್ಲ ಕಡಿಮೆ ಆಗೈತಿ. ಎಲ್ಲ ಊಟನೂ ಮಾಡತ್ತಿದ್ದಿಲ್ಲ. ಫುಲ್ ಏನು ಕೊಟ್ಟರು ಬೇಡ. ಇಲ್ಲ ಅಂದ್ರೆ ಅವ್ನು ಹೆಂಗೆ ಅಂತಂದ್ರೆ ನಾವು ಒಂದೊಂದು ಸಲ ಹೆಂಗೆ ಮಾಡ್ತಾನಂದ್ರೆ, ಸುಜ್ಜು ಸ್ವಲ್ಪ ಸುಮ್ಮನಿರು, ಬಾಯಿಗೆ ಹೊಟ್ಟೆಗೆ ರೆಸ್ಟ್ ಕೊಡು ಮರೆ, ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ತಿನ್ನಂತ ಹೇಳ್ಬೇಕು ನಾವು. ಹಂಗೆ ಮಾಡ್ತಾನೆ ಒಂದೊಂದು ಸಲ. ಅಂತ ಅವ ಏನು ಕೊಟ್ಟರು 2 ದಿವಸ ಏನು ಕೊಟ್ರೂ ತಿನ್ನಲಿಲ್ಲ, ನೀರೂ ಕುಡಿಲಿಲ್ಲ. ಅವ್ಗೆ ಹೆಂಗಾಗಿತ್ತು, ನೀರು ಕೊಟ್ರೂ ಅದು ವಾಮಿಟ್ ಆಗಾಕತ್ಬಿಟ್ಟಿತ್ತು. ಹಂಗಾಗಿತ್ತು ನೋಡಿರಿ ಹೆಂಗೆ ಮಲ್ಕೊಂಡಾನು. ಹಿಂಗೆ ಮಲ್ಕೊಂಡ್ಬಿಟ್ಟಿದ್ದ. ಒಟ್ಟು ಮಾತಾಡ್ಸಿದ್ರು ಮಾತಾಡಂಗಿಲ್ಲ. ಇಲ್ಲ ಅಂದರೆ ಒಟ ಅಂತಿರ್ತಾನೆ. ಅಂತ ಅವ ಮಾತಾಡ್ಸಿದ್ರು ಮಾತಾಡತ್ತಿಲ್ಲ, ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ದ. ಮಕ್ಕಳು ಆರಾಮಿದ್ರೆ ನಾವು ತಂದೆ ತಾಯಿ ಆರಾಮಿದ್ದಂಗೆ. ಇಲ್ಲ ಅಂತಂದ್ರೆ ಒಂಥರ ಆ ಕಡೆನೇ ಲಕ್ಷ್ಯ ಹಾಕಿರ್ತೈತಿ. ಅವ್ರು ಸುಮ್ಮನೆ ಕುಂತ್ರಂತೂ ಇನ್ನೂ ಇದಕ್ಕಿರ್ತೈತಿ. ಹಿಂಗಾಗಿ ಅವ್ಗೆ ಹೆಂಗಾರ ಆಟ ಆಡಿಸ್ಕೊಂಡು ಊಟ ಮಾಡಿಸ್ಬೇಕಂಥೇಳಿ ವಿಡಿಯೋ ಎಲ್ಲ ಮಾಡ್ಕೊಂಡು ಊಟ ಮಾಡ್ಸತ್ತಿದ್ದೆ. ಆದರೂ ಅವತ್ತು ಅವ್ನು ಊಟ ಮಾಡಲಿಲ್ಲ ಅಷ್ಟೆ. ಆದರೆ ಇವತ್ತೇನು ಇಲ್ಲಿ ನೋಡ್ರಿ ನಮ್ಮ ಗುಬ್ಬಿ ಮ್ಯಾಲೆ ಹತ್ತಾಳ. ಅದನ್ನು ಕಾಲಿಗೆ ಆಕಿಗೆ ಸಿಗ್ತೈತಲ್ಲ ಹಂಗೆ ಮ್ಯಾಲೆ ಹತ್ತಬೇಕು ಆಕಿಗೆ, ಹಂಗೆ ಮಾಡತ್ತಿದ್ಲ. ಆಮೇಲೆ ಇಲ್ಲಿ ಟಿವಿ ವೈರ್ ಒಂದು ಸ್ವಲ್ಪ ಸಿಗುವಂಗಾಗಿ ಕೆಳಗಾಗ್ಬಿಟ್ಟೈತದ. ಅದನ್ನ ಹಿಡಿಯಾಕೆ ಹೋಗ್ತಾಳೆ. ನಾವು ಅದನ್ನು ಬಿಸಾಕಿ ಹೋಗ್ಬೇಕು. ಆಕಿಗೆ ಮತ್ತೆ ನೋಡ್ತಾಳೆ
ನಾವು ಹಿಂಗೆ ಬರತ್ತೇವೋ ಇಲ್ಲೋ ಅಂಥೇಳಿ. ಮಕ್ಕಳು ಎಷ್ಟು ಲಘು ಬೆಳಿತಾರಲ್ರಿ ನೋಡಿರಿ. ನಂಗೆ ನಿನ್ನೆ ಮನೆ ಬಿಡ್ಸಂಗೆ ಆಗೈತಿ. ಈಗ ಆಲ್ರೆಡಿ ಅಷ್ಟು ದೊಡ್ಡಕ್ಕಾಗಿ ನಡೆಯತ್ತಾಳ, ಮತ್ತು ಈಗ ಒಂದೊಂದು ಹೆಜ್ಜೆ ಗಿಡಾಕತ್ತಾಳ. ಅಷ್ಟು ಈಗ ಅದೇನೆ ಒಂದು ಸ್ವಲ್ಪ ಲಘುನ ನಡೆಯಕ್ಕೆ ಶುರು ಮಾಡ್ಯಾಳ ಅಂತಲೇ ಹೇಳ್ಬೋದು. ಯಾಕಂದ್ರೆ ಈಗ ಜಸ್ಟ್ 9 ಮಂತ್ ಕಂಪ್ಲೀಟ್ ಆಗೈತಿ. ಜಸ್ಟ್ ಈಗ ನಿಲ್ತಾಳೆ ತಾನೇ, ಎಲ್ಲ ಹಿಡ್ಕೊಂಡು ನಿಲ್ಲೋದು, ಒಂದು 2 ಹೆಜ್ಜೆ ಮುಂದೆ ಬರ್ತಾಳೆ. ಅಂದರೆ ಬೀಳ್ತಾಳೆ, ಅಷ್ಟು ಜೋರು ಸಾಲೋದಿಲ್ಲ ಆಕೆಗೆ. ಹಂಗೆ ಮಾಡ್ತೈತಿ ಗುಬ್ಬಕ್ಕ. ಇದನ್ನು ನೋಡ್ರಿ, ಯಾಕೆ ಎಲ್ಲನೂ ಹಿಂಗೆ ಏನಾರ ನಾವು ಏನಾರ ಬಿಡ್ಸಕ್ಕೆ ಹೋದ್ವಿ ಅಂದ್ರೆ ಆಕೆಗೆ ಅದ ಒಂದು ನಮ್ಮನ್ನ ಆಟ ಆಡ್ಸಕ್ಕೆ ಬಿಡ್ತಾಳೆ. ಆಕಿನ ನಾವು ಆಟ ಆಡ್ಸೋದಲ್ಲ, ಆಕಿನ ನಮ್ಮನ್ನು ಆಟ ಆಡಿಸ್ತಾಳೆ. ಅದನ್ನು ಬೇಕಂತ ಹಿಡಿಯಕ್ಕೆ ಹೋಗೋದು, ಮತ್ತು ನಾವು ಬರತ್ತವಿಲ್ಲ ಅಂತ ನೋಡೋದು. ನಾವು ಆಕೆಗೆ ಹಿಡಿಯಕ್ಕೆ ಹೋದ್ವಿ ಅಂದ್ರೆ ಮತ್ತೆ ಸ್ಪೀಡಾಗಿ ಹೋಗಿ ಅದನ್ನು ಹಿಡಿಯೋದು. ಹಂಗೆ ಮಾಡ್ತಾಳೆ, ಮತ್ತು ನಗ್ತಾಳೆ. ಆ ರೀತಿ ಮಾಡ್ಕೊತ ಇಲ್ಲಿ ನಿಂತಿದ್ಲು. ನಮ್ಮನ್ನು ಒಟ್ಟು ಈಗ ಈಗಿನ ಮಕ್ಳು ಹೆಂಗಂದ್ರೆ ನಮ್ಮನ್ನು ಅವ್ರು ಆಟ ಆಡಿಸ್ತಾರೆ, ನಾವು ಅವ್ರನ್ನ ಆಟ ಆಡ್ಸೋದು ಬೇಡ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವ್ಲಾಗ್ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್, ಸಿ ಯು.